ನಮ್ ಲೈಫಲ್ಲಿ ಬರೋ ಫ್ರೀ ಟೈಮ್ ನ ಅಥವಾ ನಾವು ಅದನ್ನ ಹೆಂಗೆ ಪ್ರೊಡಕ್ಟಿವ್ಲಿ ಯೂಸ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಮ್ ಲೈಫಲ್ಲಿ ಎಷ್ಟೋ ಜನ ಅಥವಾ ಈ ಜಗತ್ತಲ್ಲಿ ಎಷ್ಟೋ ಜನ ಹೆಂಗ್ ಥಿಂಕ್ ಮಾಡ್ತಾರೆ ಅಂದ್ರೆ ಸಕ್ಸಸ್ ಅನ್ನೋದೆಲ್ಲ ಬಿಗ್ ಮೂಮೆಂಟ್ಸ್ ಅಲ್ಲಿ ಬಿಲ್ಡ್ ಆಗಿದೆ ಅಂತ ಥಿಂಕ್ ಮಾಡ್ತಾರೆ. ಆದ್ರೆ ಅದ್ ನಿಜವಾಗ್ಲೂ ಬಿಲ್ಡ್ ಆಗೋದು ನಿನ್ ಫ್ರೀ ಟೈಮ್ಸ್ ಅಲ್ಲಿ, ನಿನ್ ಕಂಪ್ಲೀಟ್ ಕೆಲಸ ಆದ್ಮೇಲೆ 1 hour ಅಥವಾ ನಿನ್ ಕ್ವಿಕ್ ಟೈಮ್ ಅಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ, ಅಥವಾ ನೀನ್ ಯಾರು ನೋಡದೇ ಇರೋ ಟೈಮ್ ಅಲ್ಲಿ, ನೀನ್ ಯಾರು ಅಬ್ಸರ್ವ್ ಮಾಡದೇ ಇರೋ ಟೈಮ್ ಅಲ್ಲಿ ನೀನ್ ಮಾಡೋ ಕೆಲಸ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಈ ಜಗತ್ತಲ್ಲಿ ಅರ್ಧ ಭಾಗ ಜನ ಸ್ಕ್ರೋಲ್ ಮಾಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡಿದ್ರೆ, ಇನ್ ಕೆಲವು ಸ್ವಲ್ಪ ಜನ ಆ ಟೈಮ್ ನ ಹೆಂಗೆ ಇನ್ವೆಸ್ಟ್ ಮಾಡೋದು ಅಂತ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡ್ತಾ ಬರ್ತಾರೆ. ಒಂದ್ ನೆನಪಿರ್ಲಿ, ರೀಡಿಂಗ್, ಲರ್ನಿಂಗ್, ಇಂಪ್ರೂವಿಂಗ್ ಇದಿಷ್ಟು ತುಂಬಾ ಮುಖ್ಯ. ನಮ್ ಫ್ಯೂಚರ್ ಅನ್ನೋದು ಶೆಡ್ಯೂಲ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ, ಆದ್ರೆ ನೀನು ನಿನ್ ಫ್ರೀ ಟೈಮ್ ನ ಹೆಂಗ್ ಯೂಸ್ ಮಾಡ್ಕೋತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಹೇಳ್ತಾ ಇದೀನಿ, ನಿನ್ ಫ್ರೀ ಟೈಮ್ ನ ಯಾವ ತರ ಉಪಯೋಗಿಸ್ಕೋತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆನಪಿರ್ಲಿ.